ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂತಂದರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಸೊ ಅದೇ ಇವತ್ತಿನ ವ್ಲಾಗು. ನಾವು ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆಗಿರೋದು. ಬೆಂಗಳೂರಿಂದ ಮೈಸೂರಿಗೆ ಏನಕ್ಕೆ ಶಿಫ್ಟ್ ಆದೋ ಅಂತಂದರೆ ಸೊ ಅದೇ ಟೈಮ್ಗೆ ನಮಗೆ ಬೆಂಗಳೂರಿಂದ ಮೈಸೂರಿಗೆ ಕೆಲಸ ಆಯಿತು. ಸೊ ಹಾಗಾಗಿ ನಾವು ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆದೋ. ಏನು ಥಿಂಕ್ ಮಾಡದೆ ಬಂದು ಮೈಸೂರು ನಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನಾವು ಪ್ರೆಸೆಂಟ್ ಇರೋದು ಮೈಸೂರಲ್ಲಿ. ಆ್ಯಂಡ್ ಇನ್ನೊಂದು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸಂಜು ಬರ್ಡೇ ದಿನ. ಸೊ ಹಾಗಾಗಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನಿ. ಆ್ಯಂಡ್ ಮಾದಪ್ಪ ನಿಮಗೆ ಆಯುಷ್ ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ನಾವು ಬರ್ಡೇ ವ್ಲಾಗ್ ಬರುತ್ತಲ್ವ, ಅಂದರೆ ಕೇಕ್ ಕಟ್ ಮಾಡೋದು, ನಾವು ಔಟ್ಸೈಡ್ ಹೋಗೋದು, ಅದನ್ನು ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕು, ಬಟ್ ಅದನ್ನು ಪೆಂಡಿಂಗಲ್ಲಿಟ್ಟು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಂಜು ರೆಡಿ ಆಗ್ತಿದ್ದಾನೆ, ನಾನು ಕೂಡ ರೆಡಿ ಆಗಿದ್ದೀನಿ. ಇಬ್ಬರು ಸೇಮ್ ಕಲರ್ ಹಾಕಿದ್ದೀವಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಒಂದಷ್ಟು ಐಟಮ್ಸ್ ತರೋದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ, ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಆಮೇಲೆ ಏನು ತಂದ್ವಿ ಅನ್ನೋದು ಕೂಡ ತೋರಿಸ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಬಾ ಸಂಜು. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆದರೆ ಪೆಟ್ರೋಲ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಿ ಯಾರೋ ಹೊಸಬ್ರು ಅನ್ಸುತ್ತೆ, ಅವ್ರಿಗೆ ಕ್ಲೀನಾಗಿ ಅದು ಪೆಟ್ರೋಲ್ ಹಾಕಕ್ಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೋ. ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇನ್ನೂ ಆ ಕಡೆ ಸೈಡಲ್ಲಿ ಇದ್ದಾರೆ, ಬಟ್ ಅವರೆಲ್ಲ ಕಳಿಸ್ತಾನೆ ಇರಲಿಲ್ಲ. ನಾವು JP ನಗರಲ್ಲಿರೋ ಆದೀಶ್ವರ್ ಶೋರೂಮ್ಗೆ ಹೋದ್ವಿ. ಅಂದರೆ ನಾನು TV ಮತ್ತು ಫ್ರಿಜ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಹೇಳ್ಬೇಕಂತಂದರೆ ನಾನು ಮೊದಲೇ ಬೇರೆ ಶೋರೂಮ್ಗೂ ಕೂಡ ಹೋಗಿದ್ದೆ, ಬಟ್ ಅಲ್ಲಿ ಯಾರೂ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಂತ ನಾನು ಅಲ್ಲಿ ತೊಗೊಳ್ಳಿಲ್ಲ. ಸೀರಿಯಸ್ಸಾಗಿ ಹೇಳ್ತೀನಿ, ಆದೀಶ್ವರಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾವು ಕೂಡ LG ಕಂಪ್ನಿದು ಫ್ರಿಜ್ಜು ಮತ್ತು TVನ ತೊಗೊಂಡ್ವಿ. ಡೆಲಿವರಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆಮೇಲೆ ಅಲ್ಲಿಂದ ಹೊರಡ್ಬೇಕಾದ್ರೆ ಚಿಕನ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಹೋದ್ವಿ. ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಚಿಕನ್ ತೊಗೊಂಡಿಲ್ಲ ಅಂದರೆ ನಿಮಗೆ ಗೊತ್ತು, ಸಂಡೇ ಫಿಲ್ಲೇ ಆಗೋಲ್ಲ. ಆ್ಯಕ್ಚುಲಿ ಸಂಡೇ ಅಂತ ಅದು ಅನ್ಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ಚಿಕನ್ ತೊಗೊಂಡು ಹೊರಟ್ವಿ. ಚಿಕನ್ಗೆ ನಾವು ಮಾಡೋದಕ್ಕೆ ಇಲ್ಲೇನು ತೊಗೊಂಡಿರ್ಲಿಲ್ವಲ್ಲ, ಸೊ ಹಾಗಾಗಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಏನೇನು ಬೇಕೋ ಐಟಮ್ಸ್ನೆಲ್ಲ ತೊಗೊಂಡು ಮತ್ತು 7 Up ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಹೇಳಬೇಕಂದ್ರೆ ಅವರು ಇವತ್ತೇ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಾವೇನಂತಂದರೆ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಇವತ್ತು ಬೇಡ, ನೀವು ವೆಡ್ನೆಸ್ಡೇ ಕಳಿಸಿ, ಯಾವತ್ತು ನಾವು ಮನೇಲೇ ಇರ್ತೀವಿ, ಲೀವ್ ಇದೆ ಅಂತ ಸಂಚು ಹೇಳ್ದ. ಸೊ ಹಾಗಾಗಿ ವೆಡ್ನೆಸ್ಡೇ ಕಳಿಸ್ತಾರೆ. ಇವಾಗ ನಾವು ಚಿಕನ್ ತಂದಿದ್ದೀವಲ್ಲ, ಈಗ ಚಿಕನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ ಮೇಲೆ ಊಟ ಮಾಡಬೇಕಾದ್ರೆ ತೋರಿಸ್ತೀನಿ. ಯಾಕಂದರೆ ನೀವು ಆಲ್ರೆಡಿ ಅದು ಹೆಂಗೆ ರೆಸಿಪಿ ಮಾಡೋದು ಅನ್ನೋದನ್ನು ವ್ಲಾಗ್ ನೋಡಿಬಿಟ್ಟಿದ್ದೀರಾ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಊಟ ಮಾಡಬೇಕಾದ್ರೆ ಸಿಗ್ತೀನಿ. ನಾವು ಹೊರಗಡೆ ಹೋಗ್ಬೇಕಿತ್ತಲ್ವ, ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸಂಜುದು ಬರ್ಡೇ ಅಲ್ವಾ, ಸೊ ಹಾಗಾಗಿ ಬಟ್ಟೆ ತೊಗೋಬೇಕು. ಹಂಗಾಗಿ ಬಟ್ಟೆ ತರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ಕ್ಯಾಶ್ ಇರಲಿಲ್ವಲ್ಲ, ಸೊ ಹಾಗಾಗಿ ATM ಅಲ್ಲಿ ಕ್ಯಾಶ್ ತಗೊಳ್ಳೋಣ ಅಂತ ಅಂದ್ಕೊಂಡು ಗಾಡಿನ ಪಾರ್ಕ್ ಮಾಡಿದ್ವಿ. ಬಟ್ ನೋಡಿದ್ರಲ್ಲಿ ATM ಅಲ್ಲಿ ಕ್ಯಾಶೇ ಇಲ್ಲ. ತುಂಬ ಜನ ಬಂದು ತುಂಬ ಜನ ಹೋಗ್ತಾಯಿದ್ರು. ನಮಗೆ ಕ್ಯಾಶ್ ತುಂಬ ಅವಶ್ಯಕತೆ. ಯಾಕಂತಂದರೆ ಒಂದೊಂದು ಸಲ ಸರ್ವರ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಸಲ ಶೋರೂಮ್ಗೆ ಹೋಗಿದ್ದಾಗಲೂ ಹಂಗೆ ಆಯಿತು. ಅದಕ್ಕೇ ಬೇಡ, ಯಾಕಪ್ಪ ಬೇಕು, ಕ್ಯಾಶ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಳಕ್ಕೆ ಹೋದ್ವಿ. ಬಟ್ ಸಿಗಲಿಲ್ಲ ನಮಗೆ ಕ್ಯಾಶು. ಆ್ಯಂಡ್ ಇನ್ನೊಂದು, ನಾವು ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ನಡ್ಕೊಂಡು ಮೈಸೂರನ್ನ ನೋಡೋದ್ರಲ್ಲಿ. ಏನೋ ಒಂಥರ ಮಜಾ ಗುರು. ತುಂಬ ಚಳಿ ಗೈಸ್. ನಾನು ಅದಕ್ಕೆ ಜರ್ಕಿನ್ ತಂದಿಲ್ಲ, ಅದಕ್ಕೆ ಶಾಲೋಸ್ಕೊ ಬಂದ್ಬಿಟ್ಟಿದ್ದೀನಿ. ಮಳೆ ಕೂಡ ಬೆಂಗಳೂರು ಅಂದಿ ಬೆಂಗಳೂರು ಅನ್ನಂಗೆ ಆಯ್ತೈತೆ. ಮೈಸೂರಲ್ಲೂ ಕೂಡ ಮಳೆ, ಲೈಟಾಗಿ ಮಳೆ ಬಂದಿದೆ ನೋಡಿ. ಯಾರಾದರೂ ಮೈಸೂರು ನೋಡಿಲ್ಲ ಅಂತಂದರೆ, ನೀವೇನಾದರೂ ಮೈಸೂರಿಗೆ ಬಂದರೆ, ಅದರಲ್ಲೂ ಅರಮನೆ ಸುತ್ತಮುತ್ತ ಅಂತೂ ಬರೀ ಕುದುರೆನೇ ಗುರು. ಅದು ಈಚೆ ಮಡಗಿರ್ತಾರೆ ಡೆಕೋರೇಟರ್ ಐಟಮ್ಸ್ಗಳು. ಚಿಂದಿ ಅಂದರೆ ಚಿಂದಿ ಗುರು. ನೋಡ್ತಾ ಇರ್ಬೋದು ನೀವು, ಎಲ್ಲ ಮರದಿಂದನೇ ಮಾಡಿರೋದ್ರಲ್ಲಿ ಪ್ರತಿಯೊಂದು ಮರದ್ದೇ, ಯಾವುದೂ ಪ್ಲಾಸ್ಟಿಕ್ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನನಗೂ ಇಷ್ಟ ಆಯಿತು. ಬಟ್ ನಾನು ಏನು ತಗೊಳ್ಳೋಣ ಅಂದ್ಕೊಂಡು ನೋಡ್ತಿದ್ದೀನಿ ಅಂತಂದರೆ, ಕೀ ಹೋಲ್ಡರ್ನ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ, ಅದು ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಇದನ್ನು ತೊಗೊಂಡೋಗ ನಾವು ಅರಮನೆ ಹತ್ರ ಬಂದಿದ್ದೀವಿ ಇವಾಗ. ನೋಡಿ, ಕಾಣಿಸ್ತಲ್ಲ ಅನಿಸುತ್ತೆ. ಅದಕ್ಕೆ ಸಣ್ಣ ಪುಟ್ಟ ಏನಾದರೂ ತೊಗೊಂಡೋಗೋಣ ಅಂತ. ತುಂಬ ದಿನ ಆಗಿತ್ತು ಬಂದು, ಅದರಲ್ಲೂ ಈ ಸೈಡೆಲ್ಲ ಓಡಾಡಿ. ಇವಾಗ ಕಾಣಿಸುತ್ತೆ ನೋಡಿ ನಿಮ್ಗೆ, ಅರಮನೆ ತೋರಿಸ್ತೀನಿ. ನೋಡಿ ಅರಮನೆ, ಇಲ್ಲೆಲ್ಲ ಓಡಾಡಿ ಎಷ್ಟೋ ದಿನ ಆಗಿತ್ತು. ನಡ್ಕೊಂಡು ಓಡಾಡೋದ್ರಲ್ಲೇ ಒಂಥರ ಮಜಾ ಗೈಸ್ ಇಂಥವೆಲ್ಲ.
ವೆಹಿಕಲ್ಸಲ್ಲಿ ಅಂದರೆ ಕ್ಲೀನಾಗಿ ನೋಡೋದಕ್ಕಾಗಲ್ಲ. ಗೈಸ್ ನಾವೀಗ ಸಿಟಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇಲ್ಲಿ ಸಿಟಿ ಬಸ್ ಸ್ಟಾಪ್ ಅಪೋಸಿಟ್ಟು ನೀವು ನೋಡಿರ್ತೀರಲ್ಲ ಮಲ್ಲೇಶ್ವರಂ ಚಿಕ್ಕಪೇಟೆಲೆಲ್ಲ ಹಾಕಿರ್ತಾರಲ್ಲ, ಸೇಮ್ ಹಾಗೆ ಹಾಕಿರ್ತಾರೆ. ನೋಡೋಣ ಬನ್ನಿ, ಅಲ್ಲೂ ತುಂಬ ದಿನ ಆಗಿತ್ತು ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಜನನೂ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಮಲ್ಲೇಶ್ವರಂ ಚಿಕ್ಕಪೇಟೆಯಲ್ಲಿ ನೋಡಿರ್ತೀರಲ್ಲ ಬೆಂಗಳೂರು ಸೈಡ್ಗಲ್ಲಿ, ಸೊ ಸೇಮ್ ಇಲ್ಲೂ ಮೈಸೂರಲ್ಲೂ ಕೂಡ ಅದೇ ಥರ ಇರೋದು. ಇವಾಗ ನೀವೇನು ನೋಡ್ತಿದ್ದೀರೋ ಐಟಮ್ಸು ಅದು ಅಷ್ಟೇನು ವಸ್ಟಾಗೇನಿರಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಈ ಡೈಲಿ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋರಾಗಿರ್ಬೋದು, ತುಂಬ ಜನ ಅದನ್ನು ತೊಗೊಂಡು ವೇರ್ ಮಾಡ್ಬೋದು. ಯಾಕಂದರೆ ಡೈಲಿ ಯೂಸ್ಗೆ ಅದು ಸೀರಿಯಸ್ಲಿ ಪರ್ಫೆಕ್ಟ್ ಆಗಿದೆ. ಡೈಲಿ ಯೂಸ್ಗಳಿಗೆ ಬಟ್ಟೆ ಬೇಕು ಅಂದರೆ ಅಂಥ ಮೋಸ ಏನಿಲ್ಲ, ತೊಗೋಬೋದು. ಕಾಸ್ಟ್ ಕೂಡ ಕಮ್ಮಿ, ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಆ ಥರ ಏನಿಲ್ಲ. ನಾನು ಬಟ್ಟೆ ಅಂಗಡಿಗೆ ಹೋಗಿ ತೊಗೊಳ್ಳೋಣ ಸಂಜೆಗೆ ಬಟ್ಟೆನ ಅಂದರೆ ಅದು ಹೋಗೋ ಬರುತ್ತಕ್ಕಲ್ವಾ, ಹಂಗಾಗಿ ಚೆನ್ನಾಗಿರೋದು ತೊಗೊಳ್ಳೋಣ, ಬರ್ಡೇ ಬೇರೆ ಅಂತ ನಾನು ಅಂಗಡಿಗೆ ಬಂದೆ. ಅಲ್ಲೆಲ್ಲ ಶರ್ಟ್ಸ್ ಎಲ್ಲ ಏನು ಹಾಕಿರಲ್ಲ, ಸೊ ನಾನು ಅಂಗಡಿಗೆ ಬಂದು ತೊಗೋತಾ ಇದ್ದೀನಿ. ಅವನಿಗೆ ಒಂದಷ್ಟು ಶರ್ಟ್ಸ್ಗಳನ್ನೆಲ್ಲ ಈಚೆ ಎಲ್ಲ ಹಾಕ್ಸ್ಬಿಟ್ಟಿದ್ದೀವಿ ನಾವು. ತೊಗೊಳ್ಳೋ ಒಂದು 3-4 ಶರ್ಟ್ಗೆ ಎಲ್ಲ ಶರ್ಟು ಈಚೆ ಹಾಕಿದ್ದು. ಫೈನಲಿ ಒಂದು 4 ಶರ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ಇದನ್ನೇ ಸೆಲೆಕ್ಟ್ ಮಾಡಿರೋದು. ಇದರಲ್ಲಿ 2 ಚಾಯ್ಸು ನಂದು, ಇನ್ನೆರಡು ಚಾಯ್ಸು ಅವನದು. ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿದು ನಾವು ಹೊರಡ್ತಾ ಇದ್ದೀವಿ. ಇಲ್ಲೇನಂತಂದರೆ ಮಾತಾಡ್ಬೋದು, ಬಟ್ ನಾನು ಮಾತಾಡಿದೆ ಕೆಲವೊಂದು, ಬಟ್ ವಾಯ್ಸ್ ಎಲ್ಲ ಫುಲ್ ಎಕೋ ಹೊಡಿಯುತ್ತೆ. ಆ್ಯಂಡ್ ಇನ್ನೊಂದು ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ನಾನೇನು ಮಾತಾಡ್ತಾನೇ ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಅಂದರೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು. ನನಗೂ ಸಂಜೆ ಎದುರಿಸ್ತಾ ಇದ್ದ, ಚೋರ್ ಬಜಾರ್ ಇವೆಲ್ಲ ಫೋನ್ ಕಿತ್ಕೊಂಡು ಹೊಂಟೈತಾರೆ ಅಂತ ಎದುರಿಸ್ಬಿಟ್ಟ ಗಾಯ್ಸ್ ಇವನು. ಅದಕ್ಕೆ ನನಗೆ ಫುಲ್ ಭಯ ಆಗಿಬಿಟ್ಟು ಫೋನ್ನ ನನ್ನ ಜೋಬೊಳಗೆ ಹಾಕ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟೆ ಗಾಯ್ಸ್. ಫೈನಲಿ ನಾವು ಹೊರಟು ಇಲ್ಲಿ ನೋಡಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಆ ಗಾಡಿ ನಿಲ್ಸಿದ್ದೀವಿ, ಅಲ್ಲಿವರೆಗೂ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತೀವಿ. ಸದ್ಯ ನಾವು ಮಧ್ಯಾಹ್ನನೇ ಅಡುಗೆ ಮಾಡಿದ್ದೀವಿ, ಸೊ ಹಾಗಾಗಿ ನಾವೇನು ಈಗ ಹೋಗಿ ಅಡುಗೆ ಏನು ಮಾಡೋಂಗಿಲ್ಲ. ಮಾಡಿರೋ ಅಡುಗೆನ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇನೆ. ಆದರೂ ಏನೋ ಒಂಥರ ಮೈಸೂರು ಫುಲ್ ಪೀಸ್ಫುಲ್ಲಾಗೈತೆ. ನಾವಲ್ಲಿ ಬೆಂಗಳೂರೆಲ್ಲ ಓಡಾಡಿ ಮೈಸೂರು ನೋಡ್ತಾ ಇರೋ ನಮಗೇನೋ ಒಂಥರ ಖುಷಿ. ಎಷ್ಟೇ ಆಗಲಿ ನಮ್ಮೂರಲ್ವ ಮೈಸೂರು ಅಲ್ವಾ. ಸಂಜೆ ನಿಂಗೆ ಹೆಂಗೆ ಫೀಲು? ಅವ್ನಿಗೆ ಸುಸ್ತಾಯ್ತೈತಂತೆ ಗಾಯ್ಸ್. ಇನ್ನೊಂದು ವಿಷಯ ಗೊತ್ತಾ, ಅವನು ಇಲ್ಲೇ ಮೈಸೂರಲ್ಲೇ ಓದಿರೋದು, ಮೈಸೂರು ಕಾಲೇಜಲ್ಲೇ. ಸೊ ಹಾಗಾಗಿ ಅವ್ನು ತುಂಬ ಓಡಾಡ್ಬಿಟ್ಟು ಅವ್ನು ಫಸ್ಟೇ. ನಾವಾದರೆ ಕೆ ಆರ್ ನಗರಲ್ಲಲ್ವಾ ಓದಿದ್ದು, ಹಂಗಾಗಿ ಅಲ್ಲಿ ಓಡಾಡಿದ್ದೀವಿ. ಮೈಸೂರು ಅಂದರೆ ಒಂಥರ ತುಂಬ ಇಷ್ಟ ನಮಗೇನೋ ಒಂಥರ ಖುಷಿ. ಆದರೆ ಜಾಸ್ತಿ ನಾವಿಲ್ಲೆಲ್ಲೂ ಓಡಾಡಿಲ್ಲ, ಅಂದರೆ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿದ್ದೀವಿ ಅಷ್ಟೇ. ನೀನು ತೋರಿಸು ಗೈಸ್. ನೋಡಿ ನನ್ನ ಕೈಗೆ ಇಷ್ಟೊಂದು ಕೊಟ್ಟು ಅವನ ಕೈಲಿ ಜಸ್ಟ್ ಬರೀ ಅವೆರಡು ಹಿಡ್ಕೊಂಡವನೆ. ಕತ್ಲೆ ಇಲ್ಲಿ ಅಷ್ಟು ಬೆಳಕಿಲ್ಲ. ನಾನು ಅಲ್ಲಿಂದ ಹಂಗೆ ಹೋಗ್ತಾ ಹೂವು ನೋಡಿದೆ. ಹೂವು ತೊಗೊಂಡು ಹೊಂಟೋಗ್ಬಿಡೋಣ ಇರು, ಹೆಂಗಿದ್ರು ನಾಳೆ ಮಂಡೇ ಅಲ್ವಾ ವಾರ ಅಂತ ಅಂದ್ಕೊಂಡು ಹೂವು ತೊಗೊಂಡು ಹಂಗೆ ಹೋಗ್ಬೇಕಾದ್ರೆ ಫಲೂಡಾ ತಿನ್ನೋಣ ಅಂತ ಅಂದ್ಕೊಂಡು ಸಂಜುನೇ ನಿಲ್ಲಿಸಿದ್ದು, ನಾನಲ್ಲ. ಸರಿ ಆಯಿತು ತಿನ್ನೋಣ ಅಂತ ಅಂದ್ಕೊಂಡು, ಅವನಿಗೆ ಗೊತ್ತು ನಂಗೆ ಫಲೂಡಾ ಇಷ್ಟ ಅಂತ, ಸೊ ಹಾಗಾಗಿ ನಿಲ್ಲಿಸ್ತಾ ತಿನ್ನೋಣ ಬಾ ಅಂತ ಅಂದ್ಕೊಂಡು. ಅದಕ್ಕೆ ನಾನು ಸಿಕ್ಕಿದ ಚಾನ್ಸು, ಮಳೇಲಿ ಕೊಡಿಸ್ತಾನೋ ಇಲ್ವೋ ಅಂದ್ಕೊಂಡು ಕೇಳಿದೆ, ಸುಮ್ಮನೆ ಬರ್ತಾಯಿದ್ದೆ. ಆಮೇಲೆ ಅವನೇ ಕೊಡಿಸ್ತಾ. ಗೈಸ್ ನಾನು ಹಾಫು ಬಾದಾಮ್ ಫಲೂಡಾ ತೊಗೊಂಡಿದ್ದೀನಿ, ಸಂಜು ನಾರ್ಮಲ್ ಐಸ್ ತೊಗೊಂಡವನೆ. ಇನ್ನೊಂದು ಇಲ್ಲೆಲ್ಲ ಫುಲ್ಲು ಮಳೆ, ಈ ಮಳೆಯಲ್ಲಿ ಐಸ್ ತಿನ್ನೋಕ್ಕೇನೋ ಒಂಥರ ಚಂದ, ಲೈಟ್ ಬೆಳಕು. ಈ ಫಲೂಡಾ ತೊಗೊಂಡ್ರೆ ಇದೇ ಗೋಳು ಗುರು, ಏನಂತಂದರೆ ಟಿಶ್ಯೂ ಇಲ್ಲದೆ ಮಾತ್ರ ತಿನ್ನೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಐಸ್ನ ಮಿಕ್ಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಟಿಶ್ಯೂ ಬೇಕೇ ಬೇಕು. ಫುಲ್ ಕೋಲ್ಡ್ ಗೈಸ್, ಅಲ್ಲೆಲ್ಲ ಜುಮ್ ಅಂತೈತು, ಮಳೆ ಬಂದೈತಲ್ಲ ಅದಕ್ಕೆ. ವೆದರ್ ಕೂಡ ಕೋಲ್ಡು. ಈ ಕೋಲ್ಡಲ್ಲಿ ಬಿಸಿ ತಿನ್ನಬೇಕು. ನಾನು ಕೋಲ್ಡ್ಗೆ ಕೋಲ್ಡ್ ತಿಂತಾ ಇದ್ದೀನಲ್ವ. ಗಾಯ್ಸ್ ಇವಾಗ ಜಸ್ಟು ಮನೆಗೆ ಬಂದ್ವಿ ನಾವು. ಅಡುಗೆ ಏನೂ ಮಾಡೋಂಗಿಲ್ಲ, ಅದೇ ಮಧ್ಯಾಹ್ನ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಲ್ಲ, ಸೊ ಅದೇ ಐತೆ, ತಿನ್ಕೊಂಡು ಮಲ್ಕೊಳ್ಳೋದೇನೆ. ನಾನು ಶಾಲ್ ಹಾಕೊಂಡು ಹೋಗಿದ್ದು ತುಂಬಾ ಒಳ್ಳೇದಾಯಿತು. ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ, ಫುಲ್ಲು ಚಳಿ ಆಗ್ತಿತ್ತು. ಸದ್ಯ ನಾನು ಸುಮ್ಮನೆ ಎತ್ಕೊಂಡೋಗಿದ್ದೆ, ಬಿಸಿಲಿರುತ್ತಲ್ಲ ಅಂತ ಅಂದ್ಕೊಂಡು. ಪರವಾಗಿಲ್ಲ, ನಂಗೆ ಅದು ತೊಗೊಂಡೋಗಿದ್ದು ಒಳ್ಳೆಯದೇ ಆಯಿತು. ಇವಾಗ ನಾನು ಚಿಕನ್ ಗ್ರೇವಿ ಮತ್ತು
ಮತ್ತೆ ಬಿರಿಯಾನಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ನಾನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನ ನಾನು ಚಿಕನ್ ಗ್ರೇವಿದು ಮತ್ತು ಬಿರಿಯಾನಿದು ವಿಡಿಯೋನೇ ತೋರಿಸ್ಲಿಲ್ಲ. ಸಂಜು ಈ ಕಡೆ ಇಲ್ಲಿ ಇಲ್ಲಿದೆ. ಮಧ್ಯಾಹ್ನ ಬರೀ ಮಾಡಿದಷ್ಟೇ ಗೈಸ್, ಬಿಸಿನೇ ಮಾಡಿರಲಿಲ್ಲ ನಾನು. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀವಿ ಗೈಸ್. ಅಂದರೆ ಅದೇನು ಗೊತ್ತಾ ಗೈಸ್, ನಾನು 1.5 ಲೋಟನೇ ಹಾಕ್ತಾಯಿದ್ದೆ. ಬಟ್ ಏನು ಮಾಡಿದೆ ಅಂತಂದರೆ 1.5 ಲೋಟ ನಾರ್ಮಲ್ ಅಕ್ಕಿ ಬೀಟಿ ರೈಸ್ ಹಾಕಿ ಇನ್ನೊಂದು ಲೋಟ ಏನು ಬಾಸುಮತಿ ರೈಸ್ ಹಾಕ್ಬಿಟ್ಟೆ. ಸೊ ಹಾಗಾಗಿ ಜಾಸ್ತಿ ಆಗೈತೆ. ತೋರಿಸ್ತೀನಿ ನೋಡಿ. 1 ಟೈಮ್ ಊಟ ಮಾಡಿದ್ದೀವಿ ನಾವು, 1 ಟೈಮು. ಬಟ್ ಇನ್ನು 1 ಟೈಮ್ ಅಷ್ಟೇ ಮಾಡಬೇಕಾಗಿರೋದು. ಅಂದರೆ ಇವತ್ತು ನಾವು ನಾಳೆ ಮಂಡೇ ಆಗಿರೋದ್ರಿಂದ ನಾವು ಊಟ ತಿನ್ನಲ್ಲ. ತೋರಿಸ್ತೀನಿ ನೋಡಿ ಎಷ್ಟೊಂದು ಐತೆ ಅಂತ. ಇಲ್ಲಿ ನೋಡಿ, ಇನ್ನೂ ಇಷ್ಟೊಂದು ಐತೆ. ಬೆಳಕಿಗೆ ಒಂಥರ ಕಾಣಿಸ್ತೈತೆ ಅದು. ಇನ್ನೂ ಇಷ್ಟೊಂದು ಐತೆ. ಮತ್ತು ಗ್ರೇವಿ ತೋರಿಸ್ತೀನಿ. ಅದೇನು ಸ್ವಲ್ಪ ಐತೆ, ಸಾಕು ನೋಡಿ. ಇಷ್ಟೊಂದು ಬೆಳಗ್ಗೆ ನಾನು ಪೂಜೆಗೆ ಹೂ ಕೂಡ ತಂದುಬಿಟ್ಟೆ ಈಗಲೇ. ಇದೆಷ್ಟು ಚೆನ್ನಾಗೈತೆ ಗೊತ್ತಾ, ತೋರಿಸ್ತೀನಿ ರೀ. ಅಲ್ಲಿ ಕತ್ಲಲ್ಲಿ ಹೆಂಗೆ ಕಾಣಿಸ್ತೇನೋ ಗೊತ್ತಿಲ್ಲ, ಬಟ್ ನೋಡಿ ಇದೆಷ್ಟು ಚೆನ್ನಾಗೈತೆ ಆನೆದು. ಆ ಕಡೆ ಈ ಕಡೆ 2 ದೊಡ್ಡ ಆನೆ, ಮಧ್ಯದಲ್ಲಿ ಒಂದು ಚಿಕ್ಕ ಮರಿ ಆನೆ. ಚೆನ್ನಾಗೈತೆ ಇದು ಒಂಥರ. ನಾವು ಅಲ್ಲಿ ಫಲೂಡ ಎಲ್ಲ ತಿಂದಿದ್ದು ಅಂತ ಸ್ವಲ್ಪ ಹೊತ್ತು ಬಂದು ಕುತ್ಕೊಂಡು ಆಮೇಲೆ ಊಟ ಮಾಡೋಕ್ಕೆ ಅಂತ ಊಟ ಹಾಕ್ಕೊಂಡಿದ್ದೀವಿ ಒಂದೇ ತಟ್ಟೆಯಲ್ಲಿ. ಯಾಕಂದರೆ ವಿಡಿಯೋ ಎಡಿಟ್ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ. ಇವಾಗ ನಮ್ಮದು ಊಟ ಎಲ್ಲ ಮುಗೀತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಬಾಯ್.